ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ತಾಲೂಕಿನ ಎಂಕಂಚಿ ಹಾಗೂ ಕೊಂಡಗುಳಿ ಮಾರ್ಗ ಮಧ್ಯೆ ಶವ ಸಂಸ್ಕಾರ ಮುಗಿಸಿಕೊಂಡು ವಾಪಸ್ಸಾಗುತ್ತಿದ್ದ ವೇಳೆ ಗೂಡ್ಸ್ ವಾಹನ ಅಪಘಾತಕ್ಕೀಡಾದ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಗೂಡ್ಸ್ ವಾಹನ ರಸ್ತೆ ಪಕ್ಕದ ಕಂದಕಕ್ಕೆ ಉರುಳಿ ಬಿದ್ದಿದ್ದು ವಾಹನದಲ್ಲಿದ್ದ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ಸುಮಾರು 37 ಜನರಿಗೆ ಗಾಯಗಳಾಗಿದ್ದು ಅದರಲ್ಲಿ 15 ಜನರ ಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಹಾಗೂ ಮಿರಜ್ ಜೈಸಿಂಗ್ಪುರ್ಗೆ ರವಾನಿಸಲಾಗಿದೆ. ಉಳಿದ ಗಾಯಾಳುಗಳಿಗೆ ಸಿಂದಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳು ದೇವರಹಿಪ್ಪರಗಿ ತಾಲೂಕಿನ ರೆಬನಾಳ್ ಗ್ರಾಮದ ನಿವಾಸಿಗಳು ಎಂದು ತಿಳಿದು ಬಂದಿದೆ. ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕನ್ನೇಶ್ವರಕ್ಕೆ ಸತ್ಸುದ್ದಿಗೆ ಹೋಗ್ಬೇಕು ಟೈಮ್ದಾಗ ಬರಬೇಕಾದ್ರೆ ಗಾಡಿ ಚಾಲಕ ನಿಯಂತ್ರಣ ತಪ್ಪಿ. ಯಾವ ಗಾಡಿ ಸರ್ ಅದು? ಪಿಕಪ್, ಮಹೀಂದ್ರ ಪಿಕಪ್ ಗಾಡಿ. ಮಹೀಂದ್ರ ಪಿಕಪ್ ಗಾಡಿ. ಹೆಂಗೈತ್ರಿ ಅದು? ಏನು ಘಟನೆ ಹೆಂಗಾಯ್ತು? ಅದು ಘಟನೆ ವಾಪಸ್ ಶ್ರಮ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಗಾಡಿ ಹಿಂಗೆ ಹೊಲದ ಬಾಜು ಹಿಂಗೆ ಹೋಗಿ ಬಿದ್ದದ್ರಿ. ಎಷ್ಟು ಜನ ಇದ್ರಿ ಗಾಡಿಯಾಗ? ಒಂದು ಮೇ ಬಿ 40 ಜನ ಇದ್ದಿರ್ಬೋದ್ರಿ. 40 ಜನ ಗಾಡಿಯಾಗ ಇದ್ದಿರಬಹುದ್ರಿ. ಹೆಚ್ಚು ಕಡಿಮೆ ಒಂದು 30 ಅಂಕರು ಮಿನಿಮಮ್. ಈಗ ಜೀವಕ್ಕೆ ಏನ್ರಿ ತಪ್ಪು? ಜೀವಕ್ಕೆ ಅದು ಏನಾಗಿದ್ರಿ ಸಣ್ಣ ಪುಟ್ಟ ಗಾಯಗಳು ಅಂಥದ್ದೇನು ಹೇಳ್ತಕ್ಕಂಥದ್ದೇನಿಲ್ಲ. ಸುಮ್ ಕಾಲು ಕಿವಿ ಇಂತಲ್ಲಿ ಸ್ವಲ್ಪ ಹಿಂಗೆ ಪೆಟ್ಟಾಗೈತೆ ಅಷ್ಟೇ. ನಿಮ್ಮ ಹೆಸರು ರೀ? ಕುಮಾರ್ ಅಂತ. ಕುಮಾರ್ ರೀ.